ಈ ದೇವಸ್ಥಾನದಲ್ಲಿರ್ತಕ್ಕಂತಹ ಇನ್ನೂ ಒಂದು ನಿಗೂಢ ಕೋಣೆಯನ್ನು ನಮಗೆ ಅರ್ಚಕರು ತೋರ್ಸಕತ್ತ. ಇದು ಸಿದ್ದರಾಮ ಸ್ವಾಮಿಗಳ ದೇವಿ ಮಠ ಇದೆ. ಇಲ್ಲಿ ಕುಂತು ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಅನುಷ್ಠಾನ ಮಾಡಿ ಈ ಕಾರ್ಯಕ್ಷೇತ್ರವನ್ನ ಇದೇ ರೀತಿನೇ ನಡೆದುಕೊಂಡು ಬಂದಿದೆ. ನಾಡಿನ ಸಮಸ್ತ ಜನತೆಗೂ ಶಾರದಾ ಹಿರೇಮಠ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ. ಪ್ರಥಮವಾಗಿ ಎಲ್ಲರಿಗೂ ರಾಮನವಮಿಯ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ನಾವು ಇವತ್ತು ರಾಮನವಮಿಯ ವಿಶೇಷವಾಗಿ ನಾವು ಒಂದು 14 ವರ್ಷ ವನವಾಸದಲ್ಲಿ ಶ್ರೀರಾಮಚಂದ್ರನು ಒಂದು ಪ್ರದೇಶಕ್ಕೆ ಬಂದಂತಹ ಒಂದು ವಿಶೇಷವಾದ ಸ್ಥಳಕ್ಕೆ, ಐತಿಹಾಸಿಕ ಕ್ಷೇತ್ರಕ್ಕೆ ನಿಮ್ಮೆಲ್ಲರನ್ನು ಕೊಂಡೊಯ್ತೀನಿ ವೀಕ್ಷಕರೇ. ಬನ್ನಿ, ಆ ಸ್ಥಳದ ಮಹಿಮೆಯನ್ನು ನೀವು ತಿಳ್ಕೊಳ್ಳಿ, ವೀಕ್ಷಿಸಿ, ಹೇಗಿದೆ ಅಂತ ನಮ್ಮೊಂದಿಗೆ ಚರ್ಚಿಸಿ. ಹೋಗೋಣ ವೀಕ್ಷಕರೇ. 14 ವರ್ಷ ವನವಾಸದಲ್ಲಿ ಶ್ರೀರಾಮನು ಬಂದು ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿದಂತಹ ಪವಾಡ ಪುರುಷ ಒಂದು ಕ್ಷೇತ್ರ ನೋಡ್ರಿ. ಇದು ರಾಮನವಮಿಯನ್ನು ನಾವು ಶ್ರೀರಾಮನ ಜನ್ಮ ದಿನದ ನಿಮಿತ್ತವಾಗಿ ಆಚರಿಸುತ್ತೇವೆ. ನಾವು ನೋಡ್ರಿ ಇವತ್ತು ರಾಮನವಮಿಯ ವಿಶೇಷವಾಗಿ ಶ್ರೀ ಕ್ಷೇತ್ರ ರಾಮತೀರ್ಥಕ್ಕೆ ನಿಮ್ಮೆಲ್ಲರನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಅಯೋಧ್ಯೆಯಲ್ಲಿ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಜನಿಸುತ್ತಾನೆ. ಆ ಒಂದು ಶ್ರೀರಾಮಚಂದ್ರನ ಜನ್ಮದಿನದ ಒಂದು ದಿನವಾದ್ದರಿಂದ ನಾವು ರಾಮನವಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಅಂತಹ ಶ್ರೀರಾಮಚಂದ್ರನು 14 ವರ್ಷ ವನವಾಸದಲ್ಲಿ ಬಂದು ನೆಲೆಸಿರ್ತಕ್ಕಂಥ ಸ್ಥಳಕ್ಕೆ ನಾವಿಂದು ಭೇಟಿ ಕೊಟ್ಟಿವ್ರಿ. ಇದು ಅತಿ ಪುರಾತನವಾದ 5ನೇ ಶತಮಾನದ ಒಂದು ದೇವಸ್ಥಾನ. ಆದರೆ ಈ ಒಂದು ದೇವಸ್ಥಾನದ ಜೀರ್ಣೋಭಿವೃದ್ಧಿ ಮಾತ್ರ ಇನ್ನೂ ಆಗಿಲ್ಲ. ಈ ಒಂದು ಕ್ಷೇತ್ರಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ. ಬರ್ರಿ, ದೇವರ ದರ್ಶನ ಮಾಡೋಣ. ನೋಡ್ರಿ, ಸಾಕ್ಷಾತ್ ಶ್ರೀ ರಾಮೇಶ್ವರ ದರ್ಶನ ಮಾಡಿ ಅರ್ಚನೆ ಮಾಡ್ಕೊಂಬರ್ರಿ. ಮಂಗಳಾರತಿ ಮಂತ್ರ ಈಶ್ವರಾಧ್ಯಾಯ ಮಂಗಲಂ ವಿಶ್ವಪದಾಯ ಮಂಗಲಂ ವಿಶ್ವೇಶಘಾತಾಯ ವಿಶ್ವಾದಿಬೀಜಾಯ ವಿಶ್ವೇಶಘಾತಾಯ ವಿಶ್ವಾದಿಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶರವಂದ್ಯಾಯ ಮಂಗಲಂ ವರಚರಣೇತಿ ಬೋಧಾಯ ಮಂಗಲಂ ವರಚರಣೇತಿ ಬೋಧಾಯ ಮಂಗಲಂ ಗುರುರೂಪಾಧಾರಾಯ ಗುರುರಾಜಿರಾಜಾಯ ಗುರುರೂಪಾಧಾರಾಯ ಗುರುರಾಜಿರಾಜಾಯ ಪರಿಪೂತ ದೇಹಾಯ ಮಂಗಲಂ ಪರಿಪೂತ ದೇಹಾಯ ಮಂಗಲಂ ಈಶ್ವರಾಧ್ಯಾಯ ಮಂಗಲಂ ಶ್ರೀ ವಿಶ್ವಕಪಲಾಯ ಮಂಗಲಂ ಭವಮೂಲ ಭಂಗಾಯ ಮಂಗಲಂ ಶಿವಲಿಂಗ ಸಂಗಾಯ ಮಂಗಲಂ ಭವಮೂಲ ಭಂಗಾಯ ಶಿವಲಿಂಗ ಸಂಗಾಯ ಕವಿತುಂಗ ಸೇವಾಯ ಮಂಗಲಂ ಈಶ್ವರಾಧ್ಯಾಯ ಮಂಗಲಂ ಶ್ರೀ ವಿಶ್ವಕಪಲಾಯ ಮಂಗಲಂ ಹರವೋ ಮರೈಕ್ಯನಿ ದೇವಸ್ಥಾನ ಧರ್ಮಜನೋ ಪಾರ್ವತಿ ಹರರ ಮಹಾದೇವ ರಾಮೇಶ್ವರ ಮಹಾರಾಜ್ ಜಿ, ಆದಿಶಕ್ತಿ ಮಹಾರಾಜ್ ಜಿ, ಚೌಡೇಶ್ವರ ಮಹಾರಾಜ್ ಜಿ, ಭೂತಾಯಿ ಮಹಾರಾಜ್ ಜಿ, ಜನ್ಮಂಗಳಂ ಜಯನ್ಮ ಪಾರ್ವತಿ ಹರರ ಮಹಾದೇವ. ತೀರ್ಥಕ್ಷೇತ್ರಕ್ಕೆ ರಾಮತೀರ್ಥ ಎನ್ನುವ ಹೆಸರು ಬರಲು ಕಾರಣ ಒಂದು ನಿಗೂಢವಾದ ನೀರಿನ ಜಲದಿಂದ ನೋಡ್ರಿ. ಈ ನೀರಿನ ಜರಿ ಇದುವರೆಗೂ ಎಲ್ಲಿಯಿಂದ ಬಂತು, ಅದು ಎಲ್ಲಿ ಕುಂಭೋದ್ಭವವಾಯಿತು ಎನ್ನುವ ಒಂದು ಪ್ರಶ್ನೆ ಇನ್ನೂ ಪ್ರಶ್ನಾತೀತವಾಗಿ ಉಳಿದಿದ್ದಾರೆ. ಅದಕ್ಕೆ ಉತ್ತರ ಹುಡ್ಕೋಕ್ ಹೋದ್ರ ಯಾರಿಗೂ ಉತ್ತರ ಇಲ್ಲಿ ತನ ಸಿಕ್ಕಿಲ್ಲ. ಆ ಒಂದು ನಿಗೂಢವಾದ ಜಲದ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ, ಬರ್ರಿ ನೋಡೋಣ ಅಂತ.
ಇದೇ ನೋಡ್ರಿ ರಾಮತೀರ್ಥ ಅಂತೇನ್ ಕರಿತೀವಲ್ರಿ, ಇದು ಒಂದು ಶ್ರೀರಾಮಚಂದ್ರನೇ ಸಾಕ್ಷಾತ್ ಬಂದು ಸೇವಿಸಿದಂತಹ ನೀರು ನೋಡ್ರಿ. ಇದು ನೋಡ್ರಿ ಈ ಕಲ್ಲಿನ ಒಳಗಡೆ ಇಲ್ಲಿಂದ ಬರುತ್ತ್ರಿ ಈ ನೀರ್ರಿ. ಇದು ಚಳಿಗಾಲ ಇರ್ಲಿ ಮಳೆಗಾಲ ಇರ್ಲಿ ಅಥವಾ ಬೇಸಿಗೆನೆ ಇರ್ಲಿ ಸದಾ ಹರಿತಿರ್ತದ ನೋಡ್ರಿ. ಇದು ಇಷ್ಟೇ ಹರಿತಿರ್ತದ್ರಿ. ಮತ್ತೆ ಫುಲ್ ಜೋರಾಗಿನೂ ಒಂದು ಜೋಗ ಜಲಪಾತ ತರನು ಬರಲ್ಲ, ಮತ್ತೆ ಇದು ಸ್ಟಾಪ್ನ ಆಗಲ್ಲ ನೋಡ್ರಿ. ಸಣ್ಣ ಜರಿ ತರ ಯಾವಾಗ್ಲೂ ಇಷ್ಟೇ ಇರುತ್ತೆ ನೋಡ್ರಿ. ಇದನ್ನೇ ನಾವು ರಾಮತೀರ್ಥ ಅಂತೇಳಿಗೆಸಿಂದ ಪವಿತ್ರ ಜಲ ಅಂತೇಳಿ ಸೇವನೆ ಮಾಡ್ತೀವಿ ನೋಡ್ರಿ. ಸಾಕ್ಷಾತ್ ಶ್ರೀರಾಮಚಂದ್ರನು ಸೇವಿಸಿದ ನೀರು ನೋಡ್ರಿ. ಇದು ವನವಾಸದಲ್ಲಿ ಪವಿತ್ರ ಜಲ ಅಂತಾನೆ ಹೇಳ್ಬೋದು ಇದನ್ನ ನಾವು. ಈ ಒಂದು ನಿಗೂಢ ನೀರಿನ ರಹಸ್ಯದ ಹಿನ್ನೆಲೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ರಾಮತೀರ್ಥ ಎನ್ನುವ ಹೆಸರು ಬಂದಿದೆ ನೋಡಿದ್ವಿ ವೀಕ್ಷಕರೇ. ಶ್ರೀರಾಮ ಜಯ ರಾಮ, ಜಯ ರಾಮ ಜಯ ಜಯ ರಾಮ ಎನ್ನುವ ಒಂದು ರಾಮನಾಮವನ್ನು ನಾವು ಇಂದು ಜಪಿಸುತ್ತಾ, ಶ್ರೀರಾಮಚಂದ್ರನು ಸೀತೆಯನ್ನು ರಾವಣನು ಅಪಹರಣ ಮಾಡಿ ಲಂಕಾದೊಳಗ ಇಟ್ಟಾಗ ರಾಮ ಲಕ್ಷ್ಮಣ ಅದೇ ರೀತಿಯಾಗಿ ಶ್ರೀರಾಮ ಭಕ್ತನಾದಂಥ ಆಂಜನೇಯ ಮೂವರು ಸೇರಿ ಸೀತೆಯನ್ನು ಹುಡುಕುತ್ತಾ ಕಾಡಿಗೆ ಹೊರಟಾಗ ಆಂಜನೇಯನು ಲಂಕಾವನ್ನು ಪ್ರವೇಶಿಸಿ ಸೀತೆಯನ್ನು ಗುರುತಿಸಿ ಆ ಒಂದು 7 ಸಮುದ್ರವನ್ನು ದಾಟಿ ಆ ಒಂದು ಲಂಕಾವನ್ನು ಅವನು ಪ್ರವೇಶಿಸಬೇಕಾದ್ರೆ ಶ್ರೀರಾಮ ಜಯರಾಮ ಎನ್ನುವ ರಾಮನ ನಾಮವನ್ನು ಒಂದು ಕಲ್ಲಿನ ಮೇಲೆ ಬರೆದು ಆ ಕಲ್ಲನ್ನೇ ಸಮುದ್ರದಲ್ಲಿ ಹಾಕಿ, ಆ ಕಲ್ಲು ನೋಡ್ರಿ ರಾಮ ಮಂತ್ರದ ಜಪ ಎಷ್ಟು ಒಂದು ಸ್ಟ್ರಾಂಗ್ ಆಗಿರ್ತದಂದ್ರೆ ವೀಕ್ಷಕರೇ, ಆ ಕಲ್ಲು ಏನಾಯ್ತು ಅಂದ್ರೆ ನೀರಿನಲ್ಲಿ ತೇಲಿತು ಎನ್ನುವ ಪ್ರತೀತಿ ನಾವು ತುಳಸಿದಾಸರ ರಾಮಚರಿತ ಮಾನಸ ಎನ್ನುವ ಒಂದು ಪುಸ್ತಕದಲ್ಲಿ ನಾವು ಕೇಳಿ ಅಥವಾ ಓದಿ ತಿಳ್ಕೊಂತೀವ್ರಿ. ಅದೇ ತರ ಎಲ್ಲಿ ರಾಮನು ಅಲ್ಲಿ ಹನುಮನು ಎನ್ನುವ ಒಂದು ಮಾತಿನಂತೆ, ರಾಮನಿದ್ದಲ್ಲಿ ಅಲ್ಲಿ ಹನುಮನು ಎನ್ನುವ ಮಾತಿನಂತೆ ಶ್ರೀರಾಮಚಂದ್ರ ಎಲ್ಲಿ ನೆಲೆಸಿರ್ತಾನಂದ್ರ ಅಲ್ಲೆಲ್ಲ ಆಂಜನೇಯ ಇರ್ತಾನ ನೋಡ್ರಿ. ಯಾಕಂದ್ರ ಅಷ್ಟು ಆಂಜನೇಯ ಸಾಕ್ಷಾತ್ ಶ್ರೀರಾಮಚಂದ್ರನ ಪರಮ ಭಕ್ತ ಆಗಿರ್ತಾನ ನೋಡ್ರಿ. ಇಲ್ಲಿನೂ ಸಹ ರಾಮತೀರ್ಥ ಎನ್ನುವ ಒಂದು ಕ್ಷೇತ್ರದಲ್ಲಿ ಈ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಕ್ಷೇತ್ರದಲ್ಲಿ ಇಲ್ಲಿನೂ ಸಹ ಆಂಜನೇಯ ನೆಲೆಸ್ಯಾನ ನೋಡ್ರಿ. ಅಲ್ಲಿ ನೋಡ್ರಿ ಆ ರಾಮತೀರ್ಥದ ಒಂದು ಹೊಂಡದ ಮೇಲೆ ಸಾಕ್ಷಾತ್ ಆಂಜನೇಯನೇ ನೆಲೆಸ್ಯಾನ ನೋಡ್ರಿ. ದೇವಸ್ಥಾನದ ಆವರಣದಲ್ಲಿ ಆಂಜನೇಯನ ವಿಗ್ರಹ ಇಲ್ಲಿನೂ ಸಹ ಪ್ರತ್ಯಕ್ಷ ಆಗ್ಯದ ನೋಡ್ರಿ. ಶ್ರೀರಾಮಚಂದ್ರ ಮತ್ತು ಸೀತಾಮಾತೆಯ ಪರಮ ಭಕ್ತನಾದ ಆಂಜನೇಯ ಎಲ್ಲಿ ಆಂಜನೇಯ ಇರ್ತಾನಂದ್ರ ರಾಮಚಂದ್ರ ವನವಾಸಕ್ಕೆ ಹೋಗ್ಲಿ, ಅಯೋಧ್ಯೆ ಒಳಗೆ ಇರ್ಲಿ, ಮಹಾರಾಜನಾಗಿರ್ಲಿ, ಯಾವುದೇ ಒಂದು ಪರಿಸ್ಥಿತಿ ಒಳಗಿದ್ರು ಆಂಜನೇಯ ಮಾತ್ರ ಅವರನ್ನು ಎಂದೂ ಸಹ ಒಂದು ಇಂಚಿಂಚಿಗೂ ಸಹ ಬಿಟ್ಟಿರ್ಲಿಲ್ಲ. ಅಂತಹ ಒಂದು ಪರಮ ಭಕ್ತ. ಈ ಒಂದು ಕಾರಣಕ್ಕಾಗಿಯೇ ಎಲ್ಲಿ ರಾಮನು ಅಲ್ಲಿ ಹನುಮನು ಎನ್ನುವ ಮಾತು ಸಾಕ್ಷಾತ್ ಸಾಕ್ಷಿ ಅಂತಾನೆ ಹೇಳ್ಬೋದು ನೋಡ್ರಿ ನಾವು. ರಾಮತೀರ್ಥ ಎನ್ನುವ ಒಂದು ದೇವಸ್ಥಾನ ಇರುವುದು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಯರಡೋಣ ಎನ್ನುವ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ಪ್ರಕೃತಿಯ ಮಡಿಲಿನಲ್ಲಿರ್ತಕ್ಕಂತಹ ಒಂದು ಸುಂದರ ಮತ್ತು ಸರಳ ದೇವಸ್ಥಾನ ಅಂತಾನೆ ಹೇಳ್ಬೋದು ನೋಡ್ರಿ. ಈ ಒಂದು ಐತಿಹಾಸಿಕ ಕ್ಷೇತ್ರ ಇಷ್ಟೆಲ್ಲ ಚಾರಿತ್ರ್ಯದಿಂದ ಕೂಡಿದರು ಇನ್ನೂ ಸಹ ಜೀರ್ಣೋದ್ಧಾರ ಆಗಿಲ್ಲ ನೋಡ್ರಿ. ಯಾಕಂದ್ರ ಆ ಒಂದು ಐತಿಹಾಸಿಕ ಹಿನ್ನೆಲೆ, ಆ ರಾಮನ ಒಂದು ಬರುವಿಕೆ ಆಗಿರ್ಬೋದು, ವನವಾಸದಲ್ಲಿ ನೆಲೆ ನಿಂತಹ ಒಂದು ಟೈಮ್ ಆಗಿರ್ಬೋದು, ಯಾವುದೇ ಒಂದು ಶಾಸನದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಪುಸ್ತಕದಲ್ಲಾಗಿರ್ಬೋದು, ಅದು ಯಾವುದು ಐತಿಹಾಸಿಕವಾಗಿ ಸಾಹಿತ್ಯ ರೂಪದಲ್ಲಿ ಇನ್ನೂ ಬಂದಿಲ್ಲ. ಹಂಗಾಗಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಇನ್ನೂ ಸಹ ಆಗಿಲ್ಲ. ಆದ್ರೆ ಇಲ್ಲಿನ ಇತಿಹಾಸಿಕರು, ಇಲ್ಲಿನ ಒಂದು ಹಿರಿಯರ ಮಾತಿನಿಂದ ನಾವು ಈ ಒಂದು ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಿವಿ ನೋಡ್ರಿ. ಈಗ ದೇವಸ್ಥಾನದ ಅರ್ಚಕರಿಂದ ನಾವು ಈ ಒಂದು ದೇವಸ್ಥಾನದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಈ ಕ್ಷೇತ್ರದ ಐತಿಹಾಸಿಕ ಇತಿಹಾಸ ಏನು ಅನ್ನುವುದನ್ನು ನಾವು ಈ ಕ್ಷೇತ್ರದ ಅರ್ಚಕರಿಂದಲೇ ತಿಳಿದುಕೊಳ್ಳೋಣ ಬನ್ನಿ. ಈ ರಾಮಲಿಂಗೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು ಯರಡೋಣ ಗ್ರಾಮದಿಂದ ಒಂದು 3 ಕಿಲೋಮೀಟರ್ ಒಳಗಡೆ ಇರತಕ್ಕಂಥ ದೇವಸ್ಥಾನ ಇದು. ಇದು ರಾಮ ಈ ಕಡೆಗೆ ವನವಾಸಕ್ಕೆ ಬಂದಾಗ ಇಲ್ಲಿ ಈ ದೇವಾಲಯವನ್ನ ಒಂದು ದಿನ ಇಲ್ಲಿ ವಸತಿ ಇದ್ದು, ಈ
ರಾಮಲಿಂಗ ದೇವಸ್ಥಾನವನ್ನು ನ್ಯಾಚುರಲ್ ಆಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗು ಇದು. ಮತ್ತು ಇಲ್ಲಿ ಸರಳವಾಗಿ ಇಲ್ಲಿ ನೀರಿನ ಕೊರತೆ ಇದ್ದಾಗ ಆಗ ರಾಮ ಇಲ್ಲಿ ಬಿಲ್ಲುವನ್ನು ಬಿಟ್ಟು ಈ ನೀರು ತಂದಿರ್ತಕ್ಕಂಥ ಒಂದು ಕ್ಷೇತ್ರ ಇದು. ಆಗ ಇದು ಕ್ಷೇತ್ರ ಆಗಿರ್ತಕ್ಕಂಥದ್ದು 5ನೇ ಶತಮಾನದಲ್ಲಿ. ಈಗಲೂ ಕೂಡ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಪಠ್ಯಪುಸ್ತಕವಾಗಿಯೇ ಇದೆ. ಆದರೆ ಇದು ಹಿಂದುಳಿದಿರೋದ್ರಿಂದ ಇದು ಅಭಿವೃದ್ಧಿ ಆಗಿರೋದಿಲ್ಲ. ಹಾಗಾಗಿ ಭಕ್ತರ ಸಂಖ್ಯೆ ಕೂಡ ಕಡಿಮೆ ಇರೋದ್ರಿಂದ ಇಲ್ಲಿ ವಾಹನಗಳ ಸೌಕರ್ಯಗಳಿಲ್ಲ, ರಸ್ತೆ ಇಲ್ಲ, ಈ ರೀತಿ ಕೊರತೆಗಳು ಇರೋದ್ರಿಂದ ದೇವಸ್ಥಾನ ಬೆಳೆಯೋದಕ್ಕೆ ಸಾಧ್ಯವಾಗಿರುವುದಿಲ್ಲ. ಧನ್ಯವಾದಗಳು ಅರ್ಚಕರಿಗೆ. ಈ ಕ್ಷೇತ್ರದ ಇತಿಹಾಸ ನೋಡ್ರಿ, ಯಾವುದೇ ಒಂದು ಸಾಹಿತ್ಯ ರೂಪದಲ್ಲಿ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಹಂಪಿ ವಿಶ್ವವಿದ್ಯಾಲಯದ ಪಠ್ಯ ಪುಸ್ತಕದಲ್ಲಿ ಈ ಒಂದು ಕ್ಷೇತ್ರದ ಇತಿಹಾಸ ಇದೆ ಅನ್ನುವುದು ನನಗೆ ಮಾಹಿತಿ ಇರಲಿಲ್ಲ ವೀಕ್ಷಕರೇ. ಈಗ ಅರ್ಚಕರು ಹೇಳಿದ್ದರಿಂದ ನನಗೆ ಗೊತ್ತಾಯ್ತು. ಈ ಕ್ಷೇತ್ರ ಇನ್ನು ಹೆಚ್ಚು ಹೆಚ್ಚು ಭಕ್ತರು ಸಂಖ್ಯೆಯಲ್ಲಿ ಬಂದು ವೀಕ್ಷಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ ನೋಡ್ರಿ. ಅರ್ಚಕರೇ, ದೇವಸ್ಥಾನದಲ್ಲಿ ಇದು ಒಂದು ವಿಶೇಷವಾಗಿ ದೇವಿಯ ವಿಗ್ರಹಗಳು ಕಾಣಕತ್ತವ, ಆಮೇಲೆ ಅಲ್ಲೊಂದು ಕಲ್ಲು ಗುಂಡುಗಲ್ ಕಾಣಿಸಕತ್ತದ. ಇದ್ರ ವಿಶೇಷತೆ ಏನಂತ ನಮಗೊಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ ನೀವು? ಈ ಗುಂಡು ನೋಡ್ರಮ್ಮ, ಇದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅನಿಸಿಕೆಗಳನ್ನ ಈಡೇರುವಂತ ಒಂದು ಸಂಕೇತ. ಇದು ಅದು ಮನುಷ್ಯನೊಳಗಿರ್ತಕ್ಕಂಥ ಕೆಲಸ ಆಗುವುದಿತ್ತಂದ್ರೆ ಅದು ಸರಳ ರೀತಿಯಿಂದ ಬರುತ್ತೆ, ಅಥವಾ ಆಗದೇ ಇದ್ದಾಗ ಆ ಗುಂಡು ಮ್ಯಾಕ್ ಬರುವುದಿಲ್ಲ. ಇದು ಆದಿಶೇಷ ಅಂತ ಹೇಳಿ ಇದೆಲ್ಲ ಕಾವಲುಗಾರ ಆಯ್ತ, ಇದನ್ನ ರಕ್ಷಣೆ ಮಾಡ್ತಕ್ಕಂಥದ್ದೇ ಈತನ ಕೆರ್ತ. ಇದು ನವದುರ್ಗಿಯರದು ಸಂಕೇತ. ಇದು ಈ ರೀತಿಯಿಂದ ಹಿಂದೆ ಅವರು ರಾಮನ ವನವಾಸಕ್ಕೆ ಬಂದಾಗ ಇವೆಲ್ಲ ಮಾಡಿರ್ತಕ್ಕಂಥ ಒಂದು ಇತಿಹಾಸ. ಈ ದೇವಸ್ಥಾನದಲ್ಲಿರ್ತಕ್ಕಂತಹ ಇನ್ನೂ ಒಂದು ನಿಗೂಢ ಕೋಣೆಯನ್ನು ನಮ್ಗೆ ಅರ್ಚಕರು ತೋರ್ಸಕತ್ತಾರ ನೋಡ್ರಿ. ಈ ಒಂದು ದೇವಸ್ಥಾನದಲ್ಲಿ ಇಂದಿನ ಮಹಾನ್ ಪುರುಷರು, ಒಬ್ಬ ಋಷಿ ಮಹನೀಯರು ಏನ್ ಮಾಡ್ಯಾರ ಅಂದ್ರೆ ಇಲ್ಲಿ ಬಂದು ತಪಸ್ಸನ್ನು ಆಚರಿಸಿ ಅವರು ಒಬ್ಬ ಸಂತರು ಮತ್ತು ದೇವಿಯ ಆರಾಧಕರು ನೋಡ್ರಿ. ಸಾಕ್ಷಾತ್ ಆ ಒಂದು ಲಿಂಗೈಕ ಸ್ಥಳದಲ್ಲಿ ನಾವು ಇವಾಗ ಇದೀವಿ ನೋಡ್ರಿ. ಅಲ್ಲಿ ಅರ್ಚಕರು ದೀಪಾರಾಧನೆ ಮಾಡಕತ್ತಾರ ನೋಡ್ರಿ. ಆದಿಶಕ್ತಿ ಶಾಂಭವಿಯ ಫೋಟೋವನ್ನು ನಾವೀಗ ನೋಡಕತ್ತೀವಿ ನೋಡ್ರಿ. ಚಾಮುಂಡೇಶ್ವರಿ, ಬಗಳಾಮುಖಿ, ಗಾಯತ್ರಿ, ಹೀಗೆ ನಾವು ಶ್ರೀದೇವಿಯನ್ನು 108 ನಾಮಗಳಿಂದ ಸ್ಮರಿಸ್ತೀವಿ ನೋಡ್ರಿ. ಇಲ್ಲಿ ಶ್ರೀರಾಮನ ಫೋಟೋವನ್ನು ನೋಡ್ತೀವಿ ನೋಡ್ರಿ ನಾವು ಈ ಒಂದು ಗುಹೆ ಒಳಗ್ರಿ. ಈ ಒಂದು ಗುಹೆಯಲ್ಲಿ ಆ ಒಂದು ಮಹಾನ್ ಸಂತವರು ತಪಸ್ಸನ್ನು ಮಾಡಿ ದೇವಿಯನ್ನು ಸ್ಮರಿಸುತ್ತಾ ಇಲ್ಲೇ ಒಂದು ಜೀವಂತವಾಗಿ ಲಿಂಗೈಕ್ಯ ಆಗಿರ್ತಕ್ಕಂಥ ಒಂದು ಸ್ಥಳ ಅಂತ ನೋಡ್ರಿ ಇದು. ಅರ್ಚಕರು ನಮಗೆ ಸವಿವರವಾಗಿ ಈಗ ಮಾಹಿತಿಯನ್ನು ಕೊಡ್ತಾರಿ. ಫಸ್ಟ್ ದೀಪಾರಾಧನೆ ಮಾಡ್ತಾರಿ, ಆಮೇಲೆ ಇದ್ರ ಬಗ್ಗೆ ನಮಗೆಲ್ಲರಿಗೂ ತಿಳಿಸ್ಕೊಡ್ತಾರ ನೋಡ್ರಿ. ಇದು ಸಿದ್ದರಾಮ ಸ್ವಾಮಿಗಳ ದೇವಿ ಮಠ ಇದೆ. ಇಲ್ಲಿ ಕುಂತು ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಅನುಷ್ಠಾನ ಮಾಡಿ ಈ ಕಾರ್ಯಕ್ಷೇತ್ರವನ್ನ ಇದೇ ರೀತಿನೇ ನಡೆದುಕೊಂಡು ಬಂದಿದ್ದೀವಿ. ಅರ್ಚಕರೇ, ಈ ಒಂದು ರಾಮತೀರ್ಥ ಎನ್ನುವ ಒಂದು ಕ್ಷೇತ್ರದಲ್ಲಿ ರಾಮೇಶ್ವರನ ಮೂರ್ತಿಯನ್ನು ನೋಡಿದ್ವಿ. ಇಲ್ಲಿ ಆದಿಶಕ್ತಿ ಶಾಂಭವಿಯ ಫೋಟೋವನ್ನು ನೋಡಕತ್ತೀವಿ. ಯಾವ ಒಂದು ಮಹಾಪುರುಷರು ಈ ಒಂದು ದೇವಿಯ ಆರಾಧನೆಯನ್ನು ಇಲ್ಲಿ ಮಾಡಿದರು, ಈ ಒಂದು ಗವಿಯ ವಿಶೇಷತೆ ಏನಂತ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕ್ರಿ ನೀವು. ಇಲ್ಲಿ ತನ ನಾವು ಎಷ್ಟು ಸಲ ನಾವು ರಾಮತೀರ್ಥಕ್ಕೆ ಬಂದೀವಿ ಅಂದ್ರೆ ಇದ್ರ ಬಗ್ಗೆ ನಮ್ಗ ಒಂದು ಸ್ವಲ್ಪನೂ ಮಾಹಿತಿ ಗೊತ್ತಿರ್ಲಿಲ್ಲ ರೀ. ಈ ಒಳಗ್ ನಾವು ಗವಿ ಒಳಗನು ಬಂದಿರ್ಲಿಲ್ಲ ರೀ. ಯಾವ ಪವಾಡ ಪುರುಷರು ಈ ಒಂದು ಮಹಾನ್ ಕಾರ್ಯ ಮಾಡ್ಯಾರಂತ ನೀವು ನಮ್ಗೆಲ್ಲರಿಗೂ ತಿಳಿಸ್ಕೊಡ್ಬೇಕು ನೋಡ್ರಿ. ಹಿಂದೆ ರಾಮ ವನವಾಸಕ್ಕೆ ಬಂದಾಗ ಈ ಒಂದು ದೇವಸ್ಥಾನದಲ್ಲಿ ಬಯಲು ಲಿಂಗವನ್ನ ಸ್ಥಾಪನೆ ಮಾಡಿ ಅವರು ಶ್ರೀರಾಮಚಂದ್ರ ಮತ್ತೆ ಸಂಚಾರ ಮಾಡಿದ್ದಾರೆ. ಆ ಸಂಚಾರ ಮಾಡಿದಾಗ ಈ ಎಲ್ಲ ಕಟ್ಟಡಗಳು ಆಗಿನ ಸಮಯದಲ್ಲಿ ಇರಲಿಲ್ಲ. ಒಬ್ಬ ಸಂತ ಸಿದ್ದರಾಮ ಸ್ವಾಮಿಗಳು ಅಂತಕ್ಕಂಥ ಒಬ್ಬ ದೇವಿ ಆರಾಧಕರು ಈ ಕ್ಷೇತ್ರಕ್ಕೆ ಬಂದು ಈ ದೇವಾಲಯವನ್ನು ಕಟ್ಟಿಸಿ 1832ರಲ್ಲೇ ಅವರು ಈ ದೇವಾಲಯವನ್ನು ಕಟ್ಟಿಸಿ ಜೀರ್ಣೋದ್ಧಾರ ಮಾಡಿ ಮತ್ತು ತಾವು ದೇವಿ ಆರಾಧಕರಾಗಿ ತಾವು ಇಲ್ಲಿ ಈ ಒಂದು ಸ್ಥಾನದಲ್ಲಿ ಜೀವಂತ ಸಮಾಧಿ ಆಗಿರ್ತಕ್ಕಂಥ ಒಂದು ಕ್ಷೇತ್ರ ಇದೆ, ಐತಿಹಾಸಿಕ ಸ್ಥಳ ಇದೆ. ಧನ್ಯವಾದಗಳ್ರಿ. ಈ ಒಂದು ನಿಗೂಢವಾದಂತಹ ಒಂದು ಗುಹೆಯ ಕೋಣೆಯನ್ನು ತೆರೆದು ಅರ್ಚಕರು ನಮ್ಮೆಲ್ಲರಿಗೂ ಈ ಒಂದು ನಿಗೂಢ ರಹಸ್ಯದ ಬಗ್ಗೆ, ಆ ಒಂದು ದೇವಿಯ ಆರಾಧಕರಾದ ಪುಣ್ಯ ಪುರುಷರ ಬಗ್ಗೆ ನಮ್ಮೆಲ್ಲರಿಗೂ ಮಾಹಿತಿ ತಿಳಿಸೋದಕ್ಕಾಗಿ ಅರ್ಚಕರಿಗೆ ಧನ್ಯವಾದಗಳು. ನೋಡ್ರಿ ವೀಕ್ಷಕರೇ, ಈ ಒಂದು ಐತಿಹಾಸಿಕ ಈ ಒಂದು ಐತಿಹಾಸಿಕ ಕ್ಷೇತ್ರದಲ್ಲಿ ಸಾಕ್ಷಾತ್ ದೇವಿಯ ಒಂದು
ವರನೇ ನಮಗೆ ಸಿಕ್ಕಂಗಾಯ್ತು ನೋಡ್ರಿ ವೀಕ್ಷಕರೇ. ಇವತ್ತು ಈ ಒಂದು ಹಳೆಯ ದೇವಿಯ ಪಾರಾಯಣದ ಒಂದು ಗ್ರಂಥವನ್ನು ನಮ್ಗ ಕಾಣಿಕೆಯಾಗಿ ಅರ್ಚಕರು ಕೊಟ್ಟಾರಿ. ತುಂಬಾ ಸಂತೋಷವಾಯ್ತು ನಮ್ಗಂತೂ. ಇವತ್ತು ಶುಕ್ರವಾರ ಸಾಕ್ಷಾತ್ ಶ್ರೀದೇವಿನೇ ಶಾಂಭವಿನೇ ನಮ್ಮ ಮನೆಗೆ ಆಗಮನ ಆದಂಗ ಆಯ್ತು ನೋಡ್ರಿ ವೀಕ್ಷಕರೇ. ಬಹಳ ಸಂತೋಷವಾಯ್ತು ನಮ್ಗೆ. ನಿಮ್ಮೆಲ್ಲರಿಗೂ ಇದೇ ತರ ಸಂತೋಷ ಆಗುತ್ತಾ? ಇದನ್ನು ವೀಕ್ಷಣೆ ಮಾಡ್ರಿ. ಸಾಕ್ಷಾತ್ ಶ್ರೀರಾಮನ ದರ್ಶನ ಹಾಗೂ ದೇವಿಯ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಅರ್ಚಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಸ್ಥಳದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲಾ ವಿಡಿಯೋಗಳನ್ನ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಕೊನೆಗೊಳಿಸ್ತೀನಿ ಸ್ನೇಹಿತರೆ.